ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇಸ್ರೇಲ್ ಮೇಲೆ ಇರಾನ್ನಿಂದ ದೊಡ್ಡ ದಾಳಿಯಾಗಿದೆ. ಭೀಕರ ಮಿಸೈಲ್ ದಾಳಿ. ಅದು ಬೆಂಕಿ ಮಳೆ. ಇಸ್ರೇಲ್ನಲ್ಲಿ ದೊಡ್ಡ ದೊಡ್ಡ ಕಟ್ಟಡ, ಪ್ರಮುಖ ಪ್ರದೇಶಗಳು ಧ್ವಂಸ ಆಗಿದೆ. ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆ ಭಯಾನಕ ದಾಳಿಯ ವಿಡಿಯೋ. ಯುದ್ಧ ತೀವ್ರಗೊಳ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ಮಾಡಿದಂತಹ ಅಟ್ಯಾಕ್ ಅನ್ನು ನಾವು ನೋಡಿದ್ವಿ. ಈಗ ಇರಾನ್ ಇಸ್ರೇಲ್ ಮೇಲೆ ಮಾಡಿದಂತಹ ದಾಳಿ, ಆ ದಾಳಿಯಿಂದಾಗಿ ಪ್ರಮುಖ ಕಟ್ಟಡಗಳು ಧ್ವಂಸ ಆಗಿರುವಂತಹ ಭಯಾನಕ ದೃಶ್ಯ ಕಂಡು ಬರ್ತಾ ಇದೆ. ಇದು ಇಸ್ರೇಲ್ನ ಚಿತ್ರಣ. ಇರಾನ್ ನಡೆಸಿದ ದಾಳಿಗೆ ಅಲ್ಲಲ್ಲಿ ಭಸ್ಮ ಆಗಿರುವಂತಹ ಕಟ್ಟಡಗಳು. ಕ್ಯಾಮೆರಾದಲ್ಲಿ ಸೆರೆಯಾದಂತಹ ಭಯಾನಕ ದಾಳಿಯ ವಿಡಿಯೋ ಇದೆ. ಕಳೆದ 5 ದಿನಗಳಿಂದಲೂ ಕೂಡ ಯುದ್ಧದ ಕಾರ್ಮೋಡ. ಇನ್ನು ಇಸ್ರೇಲ್ನಲ್ಲಿ ಟೆಲ್ ಅವೀವ್ನಲ್ಲಿ ಸೈರನ್ಗಳು ಮೊಳಗಿವೆ. ದೊಡ್ಡ ಸೈರನ್ ಮೊಳಗಿತು. 100 ಜನ ಓಡಿದ್ದಾರೆ. ಪ್ರಾಣ ಭಯದಿಂದ ಬಂಕರ್ಗಳತ್ತ ಜನ ಓಡಿದ್ದಾರೆ. ದಾಳಿಯಾಗೋ ಮುನ್ಸೂಚನೆಯನ್ನ ಸೈರನ್ ಕೊಡುತ್ತೆ. ಟೆಲ್ ಅವೀವ್ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಾ ಇರುವಂತದ್ದು. ಡಜನ್ ಗಟ್ಟಲೆ ಮಿಸೈಲ್ ದಾಳಿ ಮಾಡಿದೆ ಇರಾನ್. ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ ಟೆಲ್ ಅವೀವ್ನಲ್ಲಿ. ಇನ್ನು ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಭಾರತೀಯ ಪ್ರಜೆಗಳು, ವಿದ್ಯಾರ್ಥಿಗಳನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗ್ತಾ ಇದೆ. ಅರ್ಮೇನಿಯಾ ಮೂಲಕ ಇರಾನ್ನಲ್ಲಿರುವ ಭಾರತೀಯರ ಸ್ಥಳಾಂತರವಾಗ್ತಾ ಇದೆ. ಮೊದಲ ಹಂತದಲ್ಲಿ 110 ವಿದ್ಯಾರ್ಥಿಗಳ ಸ್ಥಳಾಂತರವಾಗಿದೆ. ಇರಾನ್ ಜೊತೆ ನಿರಂತರ ಸಂಪರ್ಕದಲ್ಲಿದೆ ಭಾರತ. ಇರಾನ್ನಲ್ಲಿ 10,000 ಭಾರತೀಯ ಪ್ರಜೆಗಳಿದ್ದಾರೆ. ಅವರನ್ನ ಸುರಕ್ಷಿತವಾಗಿ ತವರಿಗೆ ಕರೆತರುವುದಕ್ಕೆ ಕೇಂದ್ರ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಭಾರತ. ಈಗಾಗಲೇ ಮಾತುಕತೆ ನಡೆದಿತ್ತು. ಅದರಂತೆ ಇರಾನ್ ಕೂಡ ಸಹಕರಿಸುವುದಾಗಿ ತಿಳಿಸಿತ್ತು. ಈ ಹಿನ್ನೆಲೆಯಲ್ಲಿ ವೈಮಾನಿಕವಾಗಿ ಅವರನ್ನು ರಕ್ಷಿಸುವಂಥದ್ದು ಕಷ್ಟಕರ ಇತ್ತು. ಜೊತೆಗಾಗಿ ಈಗಾಗಲೇ ಇರಾನ್ ಅದರ ಬಗ್ಗೆ ಸಹಕಾರವನ್ನು ಕೊಡ್ತಾ ಇದೆ. ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಮೊದಲ ಹಂತದಲ್ಲಿ 110 ವಿದ್ಯಾರ್ಥಿಗಳ ಸ್ಥಳಾಂತರ ಆಗಿರುವಂಥದ್ದು. ಅರ್ಮೇನಿಯಾ ಮೂಲಕ ಭಾರತೀಯರ ಸ್ಥಳಾಂತರವಾಗ್ತಾ ಇದೆ. ರಸ್ತೆ ಮಾರ್ಗವಾಗಿ ಸ್ಥಳಾಂತರಗೊಳಿಸಲಾಗ್ತಾ ಇದೆ. ಬರೋಬ್ಬರಿ 10,000 ಭಾರತೀಯ ಪ್ರಜೆಗಳು ಇರಾನ್ನಲ್ಲಿರೋದು. ನಿರಂತರವಾಗಿ ಇರಾನ್ ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ನಡೀತಾ ಇರೋದ್ರಿಂದಾಗಿ ಆತಂಕದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಯುದ್ಧದ ಭಯಕ್ಕೆ ಜನ ಇರಾನ್ ತೋರಿತಾ ಇದ್ದಾರೆ. ಬಾರ್ಡರ್ ಮೂಲಕ ದೇಶ ಬಿಡ್ತಿದ್ದಾರೆ ಸಾವಿರಾರು ಜನ. ಟೆಹರಾನ್ ಸಿಟಿಯಲ್ಲಿನ ಜನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ 3,30,000 ಜನರಿರೋದು. ಇಸ್ರೇಲ್ ಟೆಹರಾನ್ ಅನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಅಪಾರ ಸಾವು ನೋವು ಆದಂತಹ ಹಿನ್ನೆಲೆ ಜನ ಆತಂಕದಲ್ಲಿದ್ದಾರೆ. ಹೀಗಾಗಿ ಇರಾನ್ ದೇಶವನ್ನೇ ತೊರಿತಾ ಇದ್ದಾರೆ. ಗಡಿ ಮೂಲಕ ಪಕ್ಕದ ದೇಶಗಳಿಗೆ ಸ್ಥಳಾಂತರಗೊಳ್ತಾ ಇರುವಂಥದ್ದು. ಬಾರ್ಡರ್ ಮೂಲಕ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದು ಕಡೆ ಇರಾನ್ ದಾಳಿ ನಡೆಸ್ತಾ ಇದೆ ಟೆಲ್ ಅವೀವ್ ಮೇಲೆ, ಇಸ್ರೇಲ್ ಮೇಲೆ. ಪ್ರತಿಯಾಗಿ ಇಸ್ರೇಲ್ ಕೂಡ ಟೆಹರಾನ್ ಅನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಅಪಾರ ಸಾವು ನೋವು ಸಂಭವಿಸಿದೆ ಇರಾನ್ನಲ್ಲಿ. ಈ ಹಿನ್ನೆಲೆಯಲ್ಲಿ ಜನ ಆತಂಕದಲ್ಲಿದ್ದಾರೆ. ಟೆಹರಾನ್ ಪ್ರದೇಶದಲ್ಲಿ 3,30,000 ಜನರಿದ್ದಾರೆ. ಈಗ ಇರಾನ್ನನ್ನೇ ತೊರಿತಾ ಇದ್ದಾರೆ ಅಲ್ಲಿನ ಜನ. ಆತಂಕ ಮೂಡಿದೆ. 5 ದಿನ ಆಯಿತು ನಿರಂತರವಾಗಿ ದಾಳಿಗೆ ಆಗ್ತಾ ಇದೆ. ಅಪಾರ ಪ್ರಮಾಣದ ಆಸ್ತಿ ನಾಶ, ಸಾವು ನೋವು. ಬರೀ ಮಿಸೈಲ್ಗಳ ದಾಳಿಯ ಸದ್ದೇ ಬಹಳ ದೊಡ್ಡ ಮಟ್ಟದಲ್ಲಿ ಶಬ್ದ ಮಾಡ್ತಾ ಇದೆ. ಅಲ್ಲಿ ಆತಂಕಕ್ಕೊಳಗಾಗಿದ್ದಾರೆ ಜನ. ಯುದ್ಧದ ಭಯದಿಂದ ಇರಾನ್ ದೇಶವನ್ನ ತೊರಿತಾ ಇದ್ದಾರೆ. ಬಾರ್ಡರ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಜೊತೆಗೆ
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಟೆಹರಾನ್ ತೊರೀರಿ ಎನ್ನುವಂತಹ ಹೇಳಿಕೆಯನ್ನ ಎಚ್ಚರಿಕೆಯನ್ನ ಕೊಟ್ಟಿದ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.